ನಾಲ್ಕು ಬಟ್ಟ ಜನ ಎಲ್ಲಾಗೋ ನಂಗೆ ಗಮಲನ ಮಾತು ಯೂಟ್ಯೂಬ್ ಚಾನೆಲ್ಗಾಗಿ ಕೈ ಮುಗಿದಿನಿಯೋ. ಈ ಒಲಗದೋಗೆ 1000 ವರ್ಷಗೂ ಮೊದಲು ಪಟ್ಟಿಣತ್ತಾರ್ ಎಂಬ ಒಂದು ಜ್ಞಾನಿ ದೇಗೋದು ಕೂಡ ಮನುಷ್ಯನ ಇದ್ದು ದೇವರ ತಾಯಿಂದ ಒಬ್ಬ ಇದ್ದ. ಸೋಳ ದೇಶದೋಗೆ ಕಾವಿರಿ ಪೂ ಪಟ್ಟಿಣಂ ಎಂಬ ಒಂದು ಎಡೆಯೋಗೆ ಈ ವಣಿಗರ ತನ್ನ ವ್ಯಾಪಾರ ಮಾಡ್ಯಾರ ನೋಡಿ. ಆ ಕೊಲದಾಗ ಹುಟ್ಟಿದ ಒಂದು ಮನುಷ್ಯ, ಸಾಧಾರಣ ವ್ಯಾಪಾರಿ ಅಲ್ಲ. ತನ್ನ ಸೆಲ್ವ ಸೆழிಪ ಹೇಗೋನೆ ಒಂದೇ ಆ ಕುಟುಂಬಕ್ಕೆ ಒಂದೇ ಒಂದು ಮಾತಿತ್ತ. ಎತ್ತನಕತ್ತ வாழ்ந்ததுல ಎದಾಲಿ ಕುಡುಪದು ಅಂದಲೆ ಬೆಳ್ಳಿ ಗ್ಲಾಸ್ ದೋತ ಕೊಡ್ತಾರಂಬ. ಎದಾಲಿ ತಿಂಬದು ಅಂದಲೆ ತಂಗ ತಟ್ಟುದೋಗತ್ತ ಬಂದು ತಂಗ ಬಟ್ಲುದೋಗತ್ತ ಬಂದು ತಿಂದಾರಂಬ. ಹೊರಗೋದು ಕೂಡ ತಾ ಸಂದನ ಕಟ್ಟಿಲದೋಗತ್ತ ಸಂದನ ತೊಟ್ಟಿಲ್ದೋಗತ್ತ ಬಂದು ತಾ ಇದ್ದಾರ ತಿಂದೇಗ್ಯಾರ. ಆಗ ಇದನ್ನ ಬೀತುಕೊಂಡು ಬಂದು ತಾ ಎತ್ತಮಾಕೊಂದು ಅಣಗಾರನ ಆ ಕಾವಿರಿ ಪಟ್ಟಿಣದೊಳಗೆ வாழ்ந்து ಬಂದಿದ್ದಾರೆ ಎಂಬುದು ನಂಗೆ ಅರಿಯಾಕು. ಇದು ಮಟ್ಟಲ್ಲಾದ ಆ ಸೋಳ ದೇಶವ ಆಂಡೋಂಡು ಬಪ್ಪ ರಾಜನು ಕೂಡ ಒಂದೊಂದು ಜನವು ಪಟ್ಟಿಣತಾರುடைய ಬಂಗ್ಲಾಗ ಬಂದು ಅರಣ್ಮನೆಗೆ ಬಂದು ತನ್ನ ವಿಚಾರಿಸಿಡ್ತ ಹೋದಾರಂಬ. ಅತ್ತ ಮಾಕೊಂದು ಅಣಗಾರರ வாழ்ந்து ಬಂದಂಬ. ಇತ್ತ ಮಾಕೊಂದು ಅಣಗಾರದ வாழ்ந்து ಬಂದ ಪಟ್ಟಿಣತಾರವಕ ಏಕ ತುರವಿಯಾದರು, ಏಕ ತನ್ನ ಹಣೆಲ್ಲವ ಮತ್ತವಕ ಕೊಟ್ಟರು ಅತ್ತೆಂದು ಕಡೇಸಿ ಕಾಲದಾಗ ಕುಡಿತ ಮಾನವ ಕಾಪಾತದಾಗ ಇಡುಪುದಾಗ ಒಂದು ಕುನ್ನ ಬಟ್ಟೆ ಮಟ್ಟು ಕಟ್ಟಿಟ್ಟು ಕೈಯಾಗ ಒಂದು ಕಬ್ಬ ಎತ್ತಿಂಡು ತುರವಿಯ ಓತು ತಿಂದು ಹೇಗ್ಯಾರ. ಇತ್ತಮಕ್ಕ ತನ್ನ ಪತಿ ಹೇಗೋದಂದಲೇ ಅದು ತನ್ನ ವರಲಾರ ಹೇಗೋದಂದ್ರೆ ಅದು ಅಪ್ಪರ ಜಾಮಾರ ಅದನ್ನ ನಂಗೆ ಇನ್ನೊಂದು ಜನ ಹೇಗೋ ಸರಿ ತಾ ಬಂದು ಈ ನೆರೆಯ ಬುಕ್ ಪಾಡಲ್ಗಳೆಲ್ಲ ಬರೆದಾರೆ. ಅದನ್ನೂ ಒಂದು ಈ ಮುದುಮೈ ಅತ್ತೆನ್ನ ನಂಗೆ ವಯಸ್ಸಾದ ಕಾಲ ಅಂತ ಹೇಗಿನ ನೋಡಿ, ಆ ವಯಸ್ಸಾದ ಕಾಲ ಸರಿ ಇದನ್ನ ಬಂದು ನಾ ಹೇಗೋದ್ರಿಂದ ಇದನ್ನ ಒಂದು ಅಂಜಿಕೆ ಮಾಡೋದಕ್ಕಾಗಿಯೋ ಇಲ್ಲ ಒಂದು ಅವಸರ ಮಾಡೋದಕ್ಕಾಗಿಯೋ ಒಂದು ನಡುಕಲ್ ಬಪ್ಪೋದಕ್ಕಾಗಿಯೋ ಅಲ್ಲ. ಇದು ಒಂದೊಂದು ಮನುಷ್ಯನ வாழ்க்கையோಗಿಯೋ ನಡೆದನ್ ಬಪ್ಪ ಒಂದು ಜೋಲಿ. ಅದು ಎತ್ತ ನಂಗೆ ಹುಟ್ಟಿದೊಣ್ಣೆ ಕುನ್ನ ಕೂಸಾಯ್ತನವೋ ವಾಲಿಬ ವಯಸ್ಸು ಬಂದಲ್ವೋ ಜೌವನಿ ಆಯ್ತನವೋ ಅತ್ತ ಮಕ್ಕ ಅಂದಾಡು ವಯಸ್ಸಾರವೋ ಅತ್ತ ಮಕ್ಕ ನಡೆದನ್ ಬಪ್ಪ ಇದು ಜೋಲಿ. ಇದು ಅದನ್ನಿಂದ ಇದನ್ನು ನೋಡಿ ಇದನ್ನು ಕೇತು ಅಂಜಬೇಕು ಆ ವಯಸ್ಸು ಇಲ್ಲ ನಂಗೆ ಜೋಲಿ ಮಾಡಿಂಡು ಬಪ್ಪ. ಸರಿ ಈ ವಯಸ್ಸಾದ ಕಾಲದಾಗ ಒಂದು ಮನುಷ್ಯಗ ಬಂದು ಅತ್ತ ಮಕ್ಕೆಲ್ಲ ಸಿಲ ಸಂಕಟ ಸಮಯ ಎಲ್ಲ ಬಂದರ ಆಗ ನಂಗಗೂ ವಯಸ್ಸಾರ ಅತ್ತೆಂಬುದನ್ನು ಅರಬ. ಇದನ್ನ ಕಾರಣ ಏನಾತಂದಲೆ ವಯಸ್ಸಾದವಕ್ಕ ಒಂದು ಮನೆಯೋಗಿದ್ದಲೆ ಆ ಮನೆಯೋಗ ಇಬ್ಬ ಜವೋನಿ ಕುನವೆ ಎತ್ತ ನೆಂಚೋದಲೆ ನಂಗಗೂ ನಾಯಿಗೆ ತಮ್ಮಕ್ತ ಬಂದರ. ವಯಸ್ಸಾದವಕರ ಬಂದು ನಂಗೆ ಒಳ್ಳಂಗ ಅವಕರ ಮಾಡಿಸಿ ಅವಕರ ಸಾವ ಸುಡೋದು ಅತ್ತೆಂಬಕ್ಕೆ ಏನಂತ ಬಪ್ಪುದು ಅಲ್ಲ. ಅದಕ್ಕೆ ಏನ ಬಪ್ಪದು ಅದತ್ತ ಉಣ್ಮೆ ಅಲ್ಲ. ನಂಗವು ವಯಸ್ಸಾದವಕರು ನಂಗೆ ವಯಸ್ಸಾಪೋದಕ್ಕೆ ಮೊದಲು ನಂಗವು ಎತ್ತ ಇರ್ಬೋದು, ಮಾತಿನ ಕೂಡ ಎತ್ತ ಇರ್ಬೋದು, ಸೊಸೆ ಕೂಡ ಎತ್ತ ಇರ್ಬೋದು, ಎಂಡ್ರು ಕೂಡ ಎತ್ತ ಇರ್ಬೋದು, ಸ್ವಂತ ಬಂಧ ಕೂಡ ಎತ್ತ ಇರ್ಬೋದು ಎಂಬುದು ನಂಗವು ಅದನ್ನು ಅರಬುದು ನಡೆದ್ಯಾ. ನಂಗೆ ಆಗ ಒಳ್ಳಂಗ ತಿಮಿರು ಮಾಡಿಟ್ಟು ಕಡೇಸಿ ಕಾಲದಾಗ ಆಡೋದಿಲ್ಲ ನಂಗೆ ಮಾಡ್ಯಾರವ ಏನಂಗ ಮಾಡ್ಯಾರ ಮಾಡೋದಿಲ್ಲ ಒಂದು வெறுப்போடತ ಮಾಡ್ಯಾರ. ಅತ್ತಮ ಕಾಪನೆ ಆ ಇದನ್ನ ಕೇಪೋದಕ್ಕೆ ಮೊದಲು ಆ ವಯಸ್ಸಾದವಕ ಒಂದು ಪಕ್ವ ಅಡಂಜೋದು. ಓ ನಂಗಗೋ ತಮಕಾರ ವಯಸ್ಸಾಪನ ಬಂದು ತಮಕ ಎಲ್ಲ ಆರ ಅದರಿಂದ ನಂಗೆ ವಯಸ್ಸಾಪೋದಕ್ಕೆ ಮೊದಲು ಒಳ್ಳೆ ಮರಿಯೋಗ ನಂಗೆ ಇದ್ದುಂಡು ಒಪ್ಪೋದು ತೆಂಬ ಜ್ಞಾನ ಒಪ್ಪೋದು. ಸರಿ ಏನು ಹೇಗ್ಯಾರ ನೋಡಿ. வருவது போவது ஒரு முதுகூனு மந்தி எனும்படி குந்தி நடந்து மதியுமழிந்து செவி திமிர் வந்து வாயறியாமல் விடாமல் மொழிந்து. ವಯಸ್ಸಾದವಣ್ಯನ ಕೈಯ ಒಂದು ದಡಿ ಅಟ್ರ ಚಿಟಿಗ ಒಳ್ಳಂಗ ದಗಾರ್ನ ನಿಬ್ಬದಕ್ಕೂ ಮುಡಿಯ ಒಂದು ವಯಸ್ಸಾದ ಒಂದು ಕೊರಂಗು ಎತ್ತ ಒಳಂಜಿಡೋರು ಅತಮಾಕ ನಂಗೆ வாழ்ந்துட்டு ಬಂದ. ಆಗ ನಂಗೆ ಬುದ್ಧಿ ಕೆಟ್ಟುಟ್ರ, ಕಿವಿ ಕೇತ್ ನೋಡ, ಕಣ್ಣು ತೋರ ಅಲ್ಲ ನಂಗೆ ಆಡೋ ಮಾತು ಮಟ್ಟು ಅಟ್ಟುಂಡೇ ಅಟ್ರ ಆ ಮಾತು ಆಡಿಂಡೇ ನಂಗೆ ಇದನ್ನು ಅತ್ತಪ್ಪಂತ ವಯಸ್ಸಾದವಕ್ಕೆ ಬಂದು ಏನವ ವಿರುಂಬಿಯಾರ ಅಂದ್ರೆ ದರಾಲಿ ಬಂದಾರವ ಒಂದು 4 ಮಾತಾಡ್ಯಾರವ ಅಂತ ವಿರುಂಬಿಯಾರಂಬ. ಅತ್ತಮ್ಮಕ್ಕ ನಂಗೆ ಮನೆಯಾಗ ಕುಟುಂಬದಾಗ ಒಂದು ವಯಸ್ಸಾದವಕ್ಕೆ ಇದ್ದಲ್ಲ ಅಪ್ಪರ ವಯಸ್ಸಾದವಕ್ಕೆ ಇದ್ದಲ್ಲ ನಂಗೆ ಏನ ಮಾಡೋದಿಲ್ಲ ಆ ಕರ್ಸಾರ ಕುಳಿದು ಉಳ್ಳಿಜು ಆ ಕೈಯಾಗೋ ಜೋಲಿ ಎಲ್ಲವ ಕೇತುಂಡು ಇಬ್ಬುದು ನಂಗೆ. ಸರಿ ಅತ್ತಮ್ಮಕ್ಕ ಹೇಗ್ಯಾರ ಆಗ ಒಂದು ಕೊರಂಗು ಮಾಕ್ತವಕ್ಕ ಎತ್ತ ಒಳಂದುಂಡಿದ್ರವ ಅತ್ತಮ್ಮಕ್ಕ ಇದ್ದಾರ ಬೆಟ್ಟದಾಗ ಇದ್ದುಂಡಿದ್ದಾರ ಹಡದು ಉಂಡಿದಾರ ಒರ್ಕು ಬಂದಿರವೇನ ಒರ್ಕು ಬರ ದಾರಾಲಿ ಮನೆಗೆ ಬಂದಾರ ಬಪ್ಪಕರ ನೋಡಿ ಅವಕರತೆ ಆ ಸದ್ದವಲ್ಲಿ ಕೇತೊಂಡಿ ಆ ಬೆಳಿಚವತ್ತಿ ಕೇತೊಂಡಿ ದಾರದು ಅತ್ತೆಂದಾರ ದಾರ ಅತ್ತೆಂದು ಮಾತಾಡಿಡೇ ಇದ್ದಾರ. ಆಗ ಇದನ್ನ ಅವಕೈತಮ್ಮಕ್ಕ ಹೇಗ್ಯಾರ ನಾತ ಅರಿಯ ಒಳ್ಳಂಗಿದ್ಯಾ ಅತ್ತೆಂದು ಕೇಳ್ತಾರ. ನಂಗಾಗ ಅದು ಕಿವಿ ಒಳ್ಳಂಗೆ ಕೇತ್ ನೋಡಾರ ಆಲ ಇಟ್ಟು ಮನೆಯಿಂದ ಒಂದು ಸದ್ದ ಬಂದರ ದಾರ ಅಲ್ಲ ನಿನಗೇಲ್ಲ ಸಪೇನ್ ಇರಾರಿಯಾ
ಸಪೆ ನೀರು ಏನಾಗೈತೆ ಸದ್ದ ಮಾಡಿಟ್ಟಿದ್ದೆ ಅತ್ತೆಂದು ಹೇಗ್ಯಾರ ಅದು ಮಟ್ಟು ನಂಗೆ ಸುರ್ರನ್ನ ಮನಸ್ಸನ್ನ ಪದಿಂಜಿರ ಏಕ ನಂಗ ಚಿಟಿಗೆ ವಯಸ್ಸಾಡೋನೆ ನಂಗ ಮಾಡಿದ್ರೆ ಈಗ ತಿರುಕಿ ನಂಗಗವೇ ಬಂದರ சரி துயில் வரும் நேரம் இருமல் பொறாது தொண்டையும் நெஞ்சமும் உலர்ந்து வறண்டு துகிலும் இழந்து சுனையும் அழிந்து தோகையற்பாளர்கள் கோரணி கொண்டு ஒருக்கே ಬರ ಇರು ಜಾಮ್ ಆಯ್ಬಿಟ್ಟ ಮನೆ ಬವಕ್ಕೆಲ್ಲ ಒರಿಗ್ಯಾರ ನಂಗಾಗ ಹೊರ್ಕೋಬೇಕಿಲ್ಲ ಅಂತ ಅವಕ್ಕೆ ಹೊರಗಾದಿದ್ದಾರವಾ ಅವಕ್ಕ ಪಾಪ ಹೊರ್ಕುದು ಅಂತ ಕೆಲಸ ಮಾಡಿದಕ್ಕ ತಾನೆ ಅವಕ್ಕ ಟಯರ್ಡ್ ಆಗವೇನ ಅವಕ್ಕೆ ಹೊರಿಗ್ಯಾರ ಆ ಇರು ಜಾಮದಾಗ ಒಂದು 2 ಮಣಿ 3 ಮಣಿ ಹೊರಕೆ ಬರ ಆ ಕಡೆ ಪೆರಂಡು ಈ ಕಡೆ ಪೆರಂಡು ಅತ್ತ ಮಾಡಿ ಇತ್ತ ಮಾಡು ಇದ್ದನ ಆ ಒರುಕು ಬಪ್ಪ ಜಾಮದಾಗ ಒಂದು 2 ಮಣಿ 3 ಮಣಿಯಾಗ ಅತ್ತ ಮಾಕೋದು ಒರುಕು ಬಂದಂಗ ಕಣ್ಣು ಕತ್ತೇನ ಮನೆ ಮೇಲೆ ಆಯಿಂಡು ಬಂದರ ಆ ಟೈಮ್ದಾಗ ಒಂದು ಕೆಮ್ಮಲು ಬಂದರ ನೋಡಿ ಆ ಕೆಮ್ಮಲು ಬಂದು ನಂಗೆ ನೆಂಜವು ನಂಗೆ ತೊಂಡೆಯವು ಆಸ ಒಂದು ಉರುಚು ಮಾಡಿಸಿಬಿಟ್ರು ಮತ್ತೆ ಕೆಮ್ಮಲು ಬಂದರ ಆ ಟೈಮ್ದಾಗ ಧರಾಲಿ ಬಂದ ಒಂದು ಚಿಟಿ ನೀರು ತರಾರ ಧರಾಲಿ ಬಂದ ಒಂದು ಕಾಪಿ ತರಾರ ಅತ್ಯಂತ ನೆನಚಿನ ದಾರ ಬಂದಾರ ದಾರು ಬಪ್ಪದಲ್ಲ ನಂಗೆ ಎದ್ದುಂಡೋಗಿ ನೀರು ಎತ್ತಿ ಕುಡ್ಪೋದಾಗ ಮುಡ್ದಾರವ ಇಲ್ಲ ಒಂದು ಕಾಪಿ ಮಾಡಿ ಕುಡ್ಪೋದಾಗ ಮುಡ್ದಾರವೇನ ಮುಡಿಯವೇ ಮುಡಿಯ ಅದೇನು ಇದ್ದುಂಡಿದನ ಆ ಟೈಮ್ದಾಗುತ್ತಾ ಈ ಉಚ್ಚೆಯೂ ಬಂದುಬಿಟ್ರ ಉಮ್ಮವೂ ಬಂದುಬಿಟ್ರ ದಾರವ ಕೊರ್ಚಿನ ದಾರು ಒಂಬದಿಲ್ಲ ಏಕೊಂಬದಿಲ್ಲ ಅವಕ್ಕೊಂದು ಟೈರ್ಡ್ದಾಗ ಒರಿಯಾರ ಉಳ್ಳಿಯವಕ್ಕೂ ಇದ್ದಾರೆ ನಂಗೆ ಎಲ್ಲವ ನಂಗೆ ಒಲ್ಲದವಕ್ಕಂದು ಹೇಗೋದು ಮುಡಿಯ ಸಿಟಿ ಒಂದು ಸದ್ದಕ್ಕೆ ತರ್ಕಿದ್ದಾರ ಅಯ್ಯ ಏಕ ಮಮ ಏಕ ತಿಂದಲ ಉರುಕು ಬಪ್ಪಿಲ್ಯಾ ಏಕ ತಿಂದು ಬಂದಾರ ಆಮೇ ತಮಕ ಉಚ್ಚ ಬಂದರ ಅತ್ತೆಯಿಂದಲೇ ಹೋಗಿ ನಂಗೆ ಬಾತ್ರೂಮ್ ಕೂಟಿಂಡೋಗಿ ಬಪ್ಪಕ್ಕೂ ಇದ್ದಾರೆ ನಂಗೆ ಚಿಟಿ ಒಂದು ವಯಸ್ಸಿಗೆ ಮೊದಲು ನಂಗೆ ಚಿಟಿ ಒಂದು ಕೊಡುಮೆಗಳೆಲ್ಲ ಮಾಡಿದಿಲ್ಲ ಆಗ ನಂಗವೇನು ಮಾಡ್ಯಾರ ಅಮ್ಮ ಅದೇ ತಿದ್ದನ ತಿತ್ತಿಯನ್ನು ಮಾಡೋಗು ತೆಂಟ ಅರಿಯಾದವಕ್ಕ ಮಾಕಿ ಇದ್ದು ಬಿಟ್ಟಾರ துயில் வரும் நேரம் இருமல் பொறாது தொண்டையும் நெஞ்சமும் உலர்ந்து வறண்டு துகிலும் இழந்து ಸುನೆயும் ಅழிந்து ತುಗಿಲೆಂದಲ್ಲ ನಂಗೆ ಇಕ್ಕಿದ ಬಟ್ಟೆ ಉಚ್ಚ ಬಂದರ ಎದ್ದುಂಡು ಓಪೋದು ಮೆಲ್ಲೇ ಅಂತ ಓಪೋದು ಎದ್ದುಂಡು ಓಪೋದಗೂ ಮೊದಲು ಏನಾಯ್ಬಿಟ್ರ ಅಂದ್ರೆ ಅದು ಪಾಪ ಬಂದುಬಿಟ್ರ ಉಚ್ಚೆ ಬಂದುಬಿಟ್ರ ಬೆಡ್ಡೆಲ್ಲ ಆಯ್ಬಿಟ್ರ ನೆಲೆಲ್ಲ ಆಯ್ಬಿಟ್ರ ಅತ್ತಮಕಾರ ಇಕ್ಕಿದ ಬಟ್ಟೆ ಏನಾರ ಅದು ಆ ಕಡೆ ಈ ಕಡೆ ತಗೊಂಡು ಬಂದುಬಿಟ್ರ ಇದನ್ನು ಬಂದು ಹೊರ್ಕುದು ಜಾಮನಾಗ ಬಂದು ಎದ್ದು ನೋಡ್ಯಾರ ನೋಡಿ ಉಳ್ಳಿಯವ ಕಾಯ್ದಲೆ ಏನ ಮಾಡ್ಯಾರ ಇತ್ತ ಇಟ್ಟಿಡ್ತವ ಅಂದ ಬಟ್ಟೆ ಎಲ್ಲವ ಮುಚ್ಚಿಟ್ಟು ಹೋದಾರ ಒಲ್ಲದವ ಕಾಲ ಅವಕ್ಕೇನು ಬೇರೆ ಮಾಕತ ಮಾಡ್ಯಾರ ಆಗ ಈ ವಯಸ್ಸು ಬಂದು ಒಂದು ಕುನ್ನ ಕೂಸು ಮಾಕತ ಆ ವಯಸ್ಸಾಯ್ಪ್ಲಿಯನ ಬಂದು ಬಂದು ಎರಡಾವುದು ಕೂಸು ಹುಟ್ಟಿದನೇ ಎಂಬ ಮಾಕತ ಆ ರಾತ್ರಿಯಿಂದ ಹೇಗ್ಯಾರ ಒಲಗದೋಗ ಕುನ್ನ ಕೂಸಂದು 2 ತಿಂಗಳು 3 ತಿಂಗಳು ಕೂಸು ಏನವ ಅರ್ಥದೆ ಉಚ್ಚ ಬಂದರ ಅಂತ ಅರ್ಥದೆಯಾ ಇಲ್ಲ ಉಮ್ಮ ಬಂದರ ಅಂತ ಅರ್ಥದೆಯಾ ಇಲ್ಲ ಹೊಟ್ಟೆಸ್ತರ ಅಂತ ಅರ್ಥದೆಯಾ ಅತ್ತ ಮಾಕತ ವಯಸ್ಸಾದವಕ ಮನೆ ಇದ್ದಲ್ಲಿ ಇತ್ತ ಮಾಕ್ತಿದ್ದಾರ ನಂಗ ಮನೆಯೋಗ ಇಬ್ಬವಕತ ನಂಗ ನೋಡಿ ಮಾಡಿ ನಂಗ ಅವಕರ ಒಂದು ಪಣಿಬಿಡ ಮಾಡೋದೊಂದು ಹೇಗ್ಯಾರ ಕಲಿಯುಗ மீதில் இவர் மரியாதை கண்டிடும் என்பவர் சஞ்சலம் மிஞ்ச கலகலவென்று மலம் சல வந்து கால்வழி மேல் வழி சார நடந்து ಉಮ್ಮ ಬಂದುಬಿಟ್ರ ಬಟ್ಟೆಲ್ಲ ಆರ ಒಡಂಬೆಲ್ಲ ಆರ ಉಚ್ಚೆ ಬಂದುಬಿಟ್ರ ಬಟ್ಟೆಲ್ಲಾಗೋ ಆರ ಒಡಂಬೆಲ್ಲಾಗೋ ಆಯ್ಬಿಟ್ರ ಇದನ್ನು ನೋಡ್ಯಾರ ಮನೆಯೋಗ ನೋಡು ಅಮ್ಮನ ಲಕ್ಷಣವ ನೋಡು ಎತ್ತಮಾಕ ಮಾಡಿದನೆ ನೋಡು ಅತ್ತೆಂದ ಅದೇ ನುಡದಾರ ಇಬ್ಬವಕ್ಕ ಕೊಡುವ ಹೇಗ್ಯಾರ ನಂಗೆ ಅದು ಮಟ್ಟು ಕೇಳ್ತಾರ ಮನಸ್ಸದಾಗ ಅಪಾರ ಬರುತ್ತಾರ ಸೋಮಿ ಇತ್ತಮಾಕ ಆಯ್ಬಿಟ್ಟವ ಎನ್ನ ಪೊಳಪು ಇತ್ತಮಾಕ ಆಯ್ಬಿಟ್ಟವ ಎತ್ತಮಾಕ ನಾ ಇದ್ದೆ ಎತ್ತಮಾಕ வாழ்ந்துண்டு ಬಂದೆ ಇತ್ತವ ಮಾತೆಲ್ಲ ಕೇಪದಾಗ ಆಯ್ಬಿಟ್ಟವೆ ಅತ್ತೆಂಬ ಒಂದು ಜ್ಞಾನ ಬಂದರ தெளிவு மீறாமல் உரை தடுமாறி சிந்தையும் நெஞ்சமும் உலைந்து மருண்டு திடமும் உலைந்து மிகவும் அலைந்து தேரிನಲ್ಲಾದರ ವೇದನ ನೊಂದು ಉಳ್ಳದೋಗ ಮನಸ್ಸದೋಗ ತಿಳಿವಿಲ್ಲ ನಮ್ಗೆ ಮಾತಾಡ ನೋಡಿ ಮಾತು ತಡುಮಾರಿಂಡು ಬಂದರ ಮನಸ್ಸು ಎಲ್ಲ ಕೆಟ್ಟುಬಿಟ್ಟ ಮನಸ್ಸು ಕೆಟ್ಟುಬಿಟ್ಟ ಎಣ್ಣವೂ ಕೆಟ್ಟುಬಿಟ್ಟ ಅತ್ತವ ಜಾಮದಗತ ಅದೇನೋ ಯೋಚನೆ ಮಾಡೋ ಏನಾಗ ಆದರವು ದಾರ ಎಂಡ್ರು ಆದರವ ಮಕ್ಕ ಆದರವ ಸೊಸೆ ಆದರವ ಈ ಸೊಂದ ಬಂದ ಆದರವ ಅತ್ತೆಂದು ನನಗೆ ದಾರ ಆದರವು ಈ ಒಳಗ ಈ ಟೈಮ್ದಾಗ ಏನಾಗ ಆದರವ ದಾರ ಇತ್ತ ಮಾಕ ನಾ ಇದ್ದುಂಡಿತ್ತವ
ಕೊಡುಮೆ ಹಿಡಿದತ್ತವ ಎನಗೆ ಆದರವು ದಾರ ತೇರಿನಲ್ಲಾದರ ವೇದನ ನೊಂದು ಒಂದು ಮಕ್ಕ ನೊಂದು ಬಿಟ್ಟಾರ ಎನಗೆ ದಾರ ಆದರವ ದಾರಿ ಇಲ್ಲತ್ತವ ದಾರಿ ಇಲ್ಲ ತಾನೆ ಈಗ ಇಲ್ಲಾದಪ್ಪನ ತಾನೆ ಅತ್ತ ಮಕ್ಕ ಒಂದು ಗೆನೆಲ್ಲ ಬಂದಾರ ಅತ್ತೆಂದು ಇದ್ದಾರ மறையவன் வேதன் எழுதியவாறு வந்தது கண்டமும் என்று தெளிந்து இனியன கண்டம் இனியன தொந்தம் ಮೇದಿನಿ வாழ்வு நிலாதினி நின்ற ತನಗೋಗೋದು ಜ್ಞಾನ ಬಂದುಬಿಟ್ರ ಓ ಬ್ರಹ್ಮಸ್ವಾಮಿ எழுதிய ಬರೆದದ ಮಾಕ எனಗೊಂದು ಆಪತ್ತು ಬಂದುಬಿಟ್ಟ ಏನ ಜಾಮ ಮುಡಿದುಬಿಟ್ಟ ಅತ್ತೆಂದು ನೆನೆಚಿಟ್ಟು ಸರಿ ಈ ಒಲಗದೋಗಿ ನನಗಿನ್ನು ಸಂಬಂಧ ದಾರು ಇಲ್ಲ ಇವಕ್ಕೆ ದಾರು ಎಂಟ್ರು ಸಂಬಂಧ ಇಲ್ಲ ಮಕ್ಕಳು ಸಂಬಂಧ ಇಲ್ಲ ಸೊಸೆಯು ಸಂಬಂಧ ಇಲ್ಲ சொந்த ಬಂದ ದಾರು ಸಂಬಂಧ ಇಲ್ಲ ಅದಂದ್ರೆ என்ன வாழ்க்கை ಬಂದು ಮುಡಿಯ ಓರ ಅತ್ತೆಂಬುದು ನಮ್ಮ ಮಟ್ಟ ಅದೇ ತನ್ನ ನೆನೆಬುದಾಗ ತಾ ಬಂದು ಒಂದು ಜ್ಞಾನಗೆ ಎತ್ತಿನ ಬಂದುಬಿಟ್ಟ ಓ ನಾ ಇನ್ನು ಏನಾಗ ಜಾಮ ಬಂದು ಸಾವ ಜಾಮ ಬಂದುಬಿಟ್ಟ ಅತ್ತೆಂಬ ಜ್ಞಾನದಾಗ ತಾ ಅದೇ ನಡೆದು ಯೋಚನೆ ಮಾಡಿದ್ದಾರೆ கடன்முறை பேசும் என உரை உறங்கி விழுந்து கை கொண்டு மொழிந்து கடை வழி கஞ்சி ஒழுகிட வந்து பூதமும் நாலு சுவாசமும் நின்று நெஞ்சு தடுமாறி வரும் நேரமே ಮಾತು ಒಂದು ಕಾಲದಾಗ ಅತ್ತ ಮಾಕ ಮಾತಾಡಿಂಡು ಬಂದ ಆ ಕುಟುಂಬವೇ ಕಾಪಾತಿಂಡು ಬಂದ ಈಗ ಆ ಮಾತು ಬಪ್ಪದಿಲ್ಲ ನಾಲಂಗ ಮೇಲೆ ಎಬ್ಬದಿಲ್ಲ ಅತೇ ಜಾಡಯೋಗ ಏನ ಬೇಕು ಅಂತ ಹೇಗೋದಾಗ ಜಾಡಯೋಗ ಆ ಕಡೆ ಈ ಕಡೆ ಕೊರ್ಚ್ಯಾರ ಅರ್ಧವ ಕಾಲ ಒಳ್ಳೆಯವ ಕಾಲ ಬಂದು ಏನಾಯ್ತು ಅಂತ ನೋಡ್ಯಾರ ನಂಗೆ ಇಡಿಯಾದವ ಕಾಲ ಕಂಡು ಕಾಮ ಸಪೇನ್ ಇದ್ದುಬಿಟ್ಟಾರ ಬೇದಾರಿ ಹೊಟ್ಟೆಸ್ತಾರಂತ ಇದು ಜಾಡ ಮಣ್ಣತ್ತವ ತಿಂದು ಗಂಜಿ ಅಟ್ಟಿಯಾರ ಜೋಸಿ ಆ ಗಂಜಿ ಹೊರಾಸ್ ಬೇಗ ಅಟ್ಟೋನೆ ಅದು ಹೊರಾಸ್ ದಾರಿ ಬಂದುಬಿಟ್ರ ಮೂಚು ಅಡಂಗಿಬಿಟ್ರ ಮನಸ್ಸೋಗ ಬಂದು ಒಂದು ತಡುಮಾಟ್ರ ಬಂದುಬಿಟ್ರ ಒಪ್ಪ ಜಾಮ ಬಂದುಬಿಟ್ಟ ಈ ಜಾಮದ ಹೋಗುತ್ತಾ ಯಮನು ಬಂದು ನಂಗೆ ಉಸರ ಎತ್ತೋದಕ್ಕೆ ಬನ್ನ ಯಮನ ಎತ್ತ ಬನ್ನ ನೋಡಿವಿ வளர்ப்பிறை போல எயிரும் ரோமமும் சடையும் சிறு குஞ்சியும் விஞ்ச மனதும் இருண்ட வடிவும் இளங்க மாமலை போல் யம தூதர்கள் வந்து அவன் ಎತ್ತಿದ್ದಾನೆ ಯಮನು ಬೆಳ್ಳ ಅಲ್ಲು ಅವನ ಮಂಡಾಡದ ನೋಡಿ ಜಡ ಮುಡಿ ಮಾಕ ಮಂಡ ಅಪ್ಪಟಿ ಮಂಡಾಡದ ಇರಕ್ಕ ಅಂಬೋದು ಈವು ಇರಕ್ಕ ಅನ್ನವಿಲ್ಯೋ ಆ ಗವ ಅಂಬೋದು ಅವನ ಮನಸ್ದಾಗ ಅವನ வாழ்க்கையோಗ ಇಲ್ಲ ಅವನ ಮನಸ್ದಾಗ ಇಲ್ಲ ಕಪ್ಪು ಇದ್ದಾನೆ ಮಲೆ ಮಾಕ ಇದ್ದಾನೆ ಬನ್ನ ಅಮ್ಮ ಇನ್ನು ಅಮ್ಮನ ಗೆಲ್ಚತಾನೆ ಸೋಮಿ ಕೊಟ್ಟ ಅಮ್ಮಗ ಕೊಟ್ಟ ಯಮನಗ ಕೊಟ್ಟ ಒಂದು ತೊಳಿಲ್ತಾನೆ ಅವನ ತೊಳಿಲಮ್ಮ ಮಾಡಿ ಹಾಪದ ಮಾಡಿನ ಎತ್ತ ಮಾಡಿನ ನೀ ಒಳ್ಳೆಯಮ್ಮನ ಇದ್ದಿದ್ದಲ್ಲ ನಿನ್ನ ಬಂದು ಸ್ವರ್ಗಗ ಕೈನ ನೀ ಮಾಡಾದ ಕೊಡುಮೆ ಎಲ್ಲ ಮಾಡಿದಲ್ಲ ನಿನ್ನ ಬಂದು ನರಗಗ ಕೈನ வலை கொடு வீசி உயிர் கொடு போக மைந்தரும் வந்து குனிந்து அழ நொந்து மடியில் விழுந்து மனைவி புலம்ப மாழ்கினரே இவர் ಕಾಲಮರಿಂದು ಯಮನ ಬಂದು ಉಸರೆತ್ತಿಡೋದಕ್ಕೆ ಬನ್ನ ಬಪ್ಪನೆ ಉಸರೆತ್ತದಾಗ ಪಾಸ ಕೈರುಂದ ನೋಡ ಕಣ್ಣಿಯ ಬೀಸಿನ ನಂಗ ಮೇಲೆ ಮಾಟಿಬಿಟ್ಟ ಇಡುತ್ತುಬಿಟ್ಟ ಸತ್ತುಬಿಟ್ಟ ಕುನವೆಲ್ಲ ಬಂದು ಅತ್ತಾರ ಸೊಂದಕಾರೆಲ್ಲ ಬಂದು ಅತ್ತಾರ ಕೂಡಿದ ಎಂಟ್ರು ಬಂದು ಮಾರು ಮೇಲೆ ಬುದ್ಧ ಹತ್ತಿಯ ಬುಟ್ನವ ಯಮನು ಬುಡ ಆಗತ್ತ ಬಂದು ಏನು ಮಾಡ್ಯಾರ ನಂಗೆ ಉಸಿರು ಹೋಗ್ಬಿಟ್ರು ದಾರ ಬಂದಾರ ದಾರು ಇಲ್ಲ ನಂಗೆ ಕೊಡ ದಾರ ಇಲ್ಲಿ ಬಂದಾರವಾ ದಾರು ನಂಗೆ ಕೊಡ ಬಪ್ಪಲ್ಲ ಇದಂತ ಕವಿஞர் ಕಣ್ಣದಾಸ ನಮக்கு ಹೇಗ್ಯಾರ வீடு வரை உறவு வீதி வரை மனைவி காடு வரை பிள்ளை கடைசி வரை யாரோ ಕಡೈಸಿ ಯಾರೋ ಮನಸ್ಸು ಮನೆಗಟ್ಟತ್ತ ಸತ್ತ ಉಣ್ಣೆ ನಂಗೆ ಮನೆಗಟ್ಟತ್ತ ನಂಗೆ ಸೊಂದ ಬಂದಲ್ಲ ಬಂದಾರ ಈ ತೆರುಗ ಕೇರಿಗೆ ಬಪ್ಪದಾರ ಎಮ್ಮಾತಿ ಸುಡುಗಾಡು ಗಟ್ಟ ದುವ್ವಗಟ್ಟ ಬಪ್ಪದಾರ ನಂಗೆ ಮಕ್ಕ ಕಡೇಸಿ ಕೂಡ ನಂಗೆ ಕಡೇಸಿಗೆ ನಂಗೆ ಕೂಡ ದಾರ ಬಂದಾರ ಸೊಗ್ಗಗೋನವ ನರಗಗೋನವ வந்து எம்மனு மட்டும் தரது ஏய்ட்டா தார பந்தாரா ನಂಗೆ கூட ದಾರು ಬಪ್ಪದಿಲ್ಲ பழையவர் காணும் எனும் அயலார்கள் பஞ்சு பறந்திட நின்றவர் பந்தர் இடுமென வந்து பறையிட முந்தவே பிணம் வேಗ ವಿಸಾರಿಯುಂ என்று ಇತ್ತಮಕ ಮನಸ್ಸಾಗ ಅಟಿಯೋಗ ಒಂದು ಮನೆಯಾಗ ಸತ್ತುಬಿಟ್ಟ ಒಂದು ಅರ್ಧ ಉಣ್ಯಾನ ಅಟಿಕಾರೆಲ್ಲ ಬಂದಾರಲ್ಲ ಗೌಡ್ರು ನಂಗೆ ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿರೆಲ್ಲ ಬಂದಾರ
ಬಂದು ಎಲ್ಲ ಮಾಡೋದೆಲ್ಲ ಕಡಿಮೆ ಎಲ್ಲ ಮಾಡಿಟ್ಟು ಆಗ ಊರು ಗೌಡ್ರು ತಲೆವರು ಅವೆಲ್ಲ ನಿರ್ವಾಹಿಗಳು ಹೇಗ್ಯಾರ ಸರಿ ತಮಕ ತಾ ಸತ್ತುಬಿಟ್ಟ ತನಗಿನ್ನು ಮಾಡೋ ಕಡಿಮೆ ಎಲ್ಲ ಆಡದೆ ನಂಗೆ ಏನೇನು ಮಾಡೋದು ನೋಡಿ ಮಾಡಿವಿ ಪಂದಲ್ ಹಾಕಿವಿ ಪಾಠ ಪಾಡೋಕೆಲ್ಲ ಪಾಡಿವಿ ಅದನ್ನ ತನ್ನ ದಗನ ಮಾಡೋದಗ ಕಿಚ್ಚಿಗ ತನ್ನ ದಗನ ಮಾಡೋದು ಏನೇನು ಏರ್ಪಾಡು ನೋಡಿ ಮಾಡಿವಿ ತಂದಿಲ್ಲ ಹೇಗ್ಯಾರ பலரையும் ஏவி முதியவர் தாம் இருந்த சவம் கழுவும் சிலரென்று பணித்துகில் தொங்கல் களபமணிந்து பாவகமே செய்து நாரும் உடம்பை ಸತ್ತ ಸತ್ತ ಒಡನೆಯೇ ಆ ಎಣ ಅಂತ ಬಂದು ಒಂದು ಸೂರು ಬಂದರ ಅಂತ ಹೇಗ್ಯಾರ. ಆ ಸೂರು ಬರಾದ ಆಡೋದಾಗ ಏನು ಮಾಡಿದ್ರೆ ಊರ್ಕಾರೆಲ್ಲ ಬಂದು ಎಣವ ತೋಗಿವೆ ತಂದು ಎಲ್ಲ ತೋಗ್ಯಾರ. ಜವನಿ ಕುರಿವಿ ಬಿಟ್ಟೆಲ್ಲ ತೋಗಿವಿಂದಾರ. இந்த வாசனை பப்புதுக்கு ಆ ಸ್ಮೆಲ್ ಬರಾದಾಡೋದಾಗ ಈ ವಾಸನೆ ಊದುಬತ್ತಿ ಕಪ್ಪರ ಉದೂಪ ಮಕ್ಕೆಲ್ಲ ಕಚ್ಚಿವಿ ಅತ್ತಿಂದ ಹೇಗ್ಯಾರ. வரிசை கெடாமல் எடுமென ஓடி வந்து இளமைந்தர் குனிந்து சுமந்து கடுகி நடந்து கடலையடைந்து மானிட வாழ்ವೆನ ನೊಂದು ಇನ್ನೆಲ್ಲ ಕಾರ್ಯ ಎಲ್ಲ ಮುಡಿದೋಣೆ ಬಂದಿಗೆ ಸಾವೆತ್ತವನೇ ನಂಗೆ ಅಟಿಬಾ ಇಬ್ಬ ಜವ್ವನಿ ಕುಣವಿದ್ದ ನೋಡು ಸೋಮಿಗೆ ಮಾಕ ನಂಗೆ ಅವ ತೂಕಿಂಡು ಹೋದಾರ ಸೋಮಿಗೆ ತವಕ ಆ ಗುಯ್ಯತ್ತೋ ಸಾವಗ ಬಂದು ಗುಯ್ಯತ್ತೋ ಅವಕ ನಂಗೆ ಅವ ಸಾವ ದುವ್ವಗಟ್ಟ ತೂಕಿಂಡು ಹೋಗ್ಕ ಅಲ್ಲಿ ಹೋಗ ಕಿಚ್ಚಿಕ್ಕಿ ನಂಗೆ ಮರ್ಯಾದೆಲ್ಲ ಮಾಡೋಕ ಉಣ್ಮೇಲೇ ಬಂದು ಅವಕ ಒಂದು ಸೋಮಿ ಅವತಾರ ತಂದು ನಂಗೆ ಹೇಗೋದು ತಮ್ಮನಕ್ಕ ಜವ್ವನಿ ಕುಣವೆಲ್ಲ ತೂಕಿಂಡು ಹೋದಾರ. ತೂಕಿಂಡು ಹೋಗಿ ನಂಗೆ ತಂಗ ಮುದುಗುದಾಗ ತೂಕಿಂಡು ಹೋದಾರ. ಎಡದಾರಿ ಓಪನೆ ಆಗ ಅವಕ್ಕೆಲ್ಲ ನಾನು ಮಾತಾಡಿರ ಮನುಷ್ಯನ ವಾಳ್ವ ಇತ್ತನ ಈ ಮನುಷ್ಯ ಎತ್ತ ಮಾಕ வாழ்ந்துண்டு ಬಂದ ಏ ಮಾರಿ ವಾಳ್ವ ಇದ್ದ ಅಡ ಇತ್ತ ಮಾಕ್ತ ಒಪ್ಪದ ಇದುತ್ತ ಮನುಷ್ಯನ வாழ்ಕೆ ಮಾಕೆ ಅತ್ತಿಂದ ಅದಂತ ಬಂದು ಮಯಾನ ವೈರಾಗ್ಯ ಮತ್ತೆಂದಾರ ಇದುತ್ತ ಮನುಷ್ಯನ ವಾಳ್ವ ಮಾಕೆ ಒಂದು ಇಲ್ಲಾತ ಒಪ್ಪದಾರಿಯೋ ಅತ್ತೆಂದಿಟ್ಟು ಅದನ್ನ ಏನು ಮಾಡ್ಯಾರ ಅಂದ್ರೆ ಆಗ ಹೇಗ್ಯಾರ ಹೇಗಿಟ್ಟು ಮರ್ಚಿ ಬಂದನೆ ಮೇಲೆ ಬಂದನೆ ನಂಗೆ ಏನು ಮಾಡಿಬಿಡದನ ಗೇನ ಬಿಟ್ಟುಣ ಆಗ ದುವ್ವಗಟ್ಟ ಕೂಟಪ್ಪನ ಗಟ್ಟ ಮನುಷ್ಯನ வாழ்க்கை ಇತ್ತನ ನೆನೆಚಿಟ್ಟು ಮೇಲೆ ದುವ್ವೆಂದು ಬೆಂದು ಮೇಲೆ ಬಂದೋಣೆ ನಂಗೆ ಅದನ್ನ ಗೇನ ಬಿಟ್ಟು ಅದನ್ನ ಗೇನ ಬುಡಕೊಡೋದತ್ತೆಂದು ಹೇಗ್ಯಾರ. விறகிட மூடி அழல் கொடு போக வெந்து விழுந்து முறிந்து நிணங்கள் உருகி எலும்பு கருகி அடங்கி ஒரு பிடி நீருமில்லாத உடம்பை நம்பும் அடியேனை ಇನಿ ಆಳುಮೇ ಕಿಚ್ಚಿಕ್ಯಾರ ಕಿಚ್ಚೋಗಲ ಸೌದೆಲ್ಲ ಹಾಕ್ಯಾರ ಕಿಚ್ಚಿಕ್ಕಿಬಿಟ್ರು ಉಡಲು ಬೆಂದುಂಡಾಡದೆ ನಂಗೆ ದಸೆಗೆಲ್ಲ ಆಡದಿಲ್ಯೋ ಈ ದಸೆ ಎಲ್ಲ ಬಂದು ದಸೆ ಎಲ್ಲ ಅದೇನ ಮುರದರ ಕೊಳುಪು ಒಡಂಬುಗಟ್ಟ ಕೊಳುಪೆಲ್ಲ ಎಣ್ಣೆ ಕಟ್ಟರಲ್ಯೋ ಅದೆಲ್ಲ ತೇ ಉರುಗಿರ ಎಲುಂಬು ನಂಗೆ ಇಲು ಎಲ್ಲ ಆಡದಿಲ್ಯೋ ಇಲು ಎಲ್ಲ ಕರುಗಿರ ಇದೆಲ್ಲ ಇತ್ತಮಾಕ ಆಗಿ ದಸೆಗಳು ಅದೆಲ್ಲ ಮುರಿದು ಕೊಳುಪು ಉರುಗಿ ಎಲುಂಬು ಕರುಗಿ ಒಂದು ಪಿಡಿ ನನಗೆ ಕೈಪಿಡಿ ಒಂದು ಪಿಡಿ ಸಾಂಬಲು ಕೂಡ ಇಲ್ಲಾದಾರ ಅತ್ತಮಕ್ಕ ಆಪಟ್ಟಿ ದೊಡ್ಡ ಒಡಂಬು ಒಂದು ಪಿಡಿ ಸಾಂಬಲು ಕೂಡ ಇಲ್ಲಾದ ಕಿಚ್ಚೆಲ್ಲ ಕತ್ತಿಯೆಲ್ಲ ಮುಡಿದುಬಿಟ್ರ. ಆಗತ್ತ ನೆನೆಚಿನ ಸತ್ತಮ್ಮ ಇದೆಲ್ಲ ಎನ್ನ ಒಡಂಬತ್ತ ಬಂದು ನಾನು ನೆಲೆಯಾನ ಇದುತ್ತ ಒಸ್ತಿಂದು ನೆನೆಚಿದೆ ಒಳ್ಳಂಗಿಬ್ಬನೇ ಬಂದು ಇದುತ್ತ ಒಸ್ತಿ ನಾ ಇತ್ತ ಇದ್ದನರಿಯೋ ಅತ್ತೆಂದು ಎಲ್ಲಾಗೂ ಕೊಡುಮೆ ಮಾಡಿಟ್ಟಿದ್ದೆ ಈಗತ್ತೆ ನನಗ ತೋರ್ರಾತೆಂದು ಈಗತ್ತ ಸೋಮಿಯ ನೆನೆಚಿನ ನಂಬು ಮಡಿಯೇನೆ ಇನಿ ಆಳುಮೇ ತೆಂದಾರ. ಸೋಮಿ ಇನ್ನಾಗಟ್ಟ ಇದನ್ನತ್ತ ಒಸ್ತಿಯಿಂದ ನೆಂಚಿಂಡಿದ್ದೆ ಎನ್ನ ಒಡಲು ಒಸ್ತಿಯೇ ಅಲ್ಲ ನೀತ ಎನಗ ಒಸ್ತಿ ಇನಿ ಮೇಲೆ ನೀತ ಎನಗ ತೊಣೆ ಇದ್ದ ಸೋಮಿ ನಿನ್ನ ಬುಟ್ಲೆ ಎನಗ ದಾರು ಇಲ್ಲೇ ತೆಂದೇಗಾರ ಮೊದಲೊಂದು ಪಾಠನ ಇದೆಯಾ ನಲ್ಲಾದರವೇದೆ ನಿನೈಂದು ಎನಗ ಆದರವ ದಾರ ಅಂತ ತಾನು ನೆನೆಚಿತಿಲ್ಯೋ ಈಗ ಆಗ ಆದರವ ದಾರ ನಂಗಗ ಸೋಮಿತ ಈ ಒಲಗದೋಗ ಸೋಮಿತ ನಂಗಗ ಆದರವು ಅತ್ತೆಂದು ನೆನೆಚಾರ. ಅಲ್ಲೇ ಈ ಈಸಗ ಪಾಡದ ಪಟ್ಟಿಣತಾರ ಪಾಡಲ್ಗಳ ಬಂದು ನಂಗೆ ನೋಡನೆ ಒಂದೇ ಒಂದು ಉಣ್ಮೆ ಮಟ್ಟು ನಂಗೆ ಅದುತ್ತ ಉಣ್ಮೆ ಎಂಬುದ ಉಣ್ಮೆಂದು ನಂಗೆ ತೋರ ಅದುತ್ತ ನೆಲೆಯಾಗ ಈ ಒಲಗದೋಗ ಆಡೋದು ಅತ್ತೆಂದ್ರೆ ಏನಾತಿಂದ್ರೆ ಏದು ಉಣ್ಮೆ ಅತ್ತೆಂದ್ರೆ ನಂಗ ಮತ್ತವಕ್ಕ ಏನ ಮಾಡಿದವೋ ಅದುತ್ತ ತಿರುಬಿ ಮರ್ಚಿಯೂ ನಂಗೆ ಬಂದು ಸೇದರ ಆಗ ನಂಗೆ ಮತ್ತವಕ್ಕ ಏನ ಮಾಡನವೋ ಅದುತ್ತ ನಂಗೆ ತಿರುಪಿ ಬಂದರ ಎಂಬ ಒಂದು ಕರ್ತುತ ಸರಿಯಾ. ಆಗ ನಂಗೆ ಮತ್ತವಕ್ಕ ಒಳ್ಳಿತು ಮಾಡಲೆ ಕಡೇಸಿ ಕಾಲದಾಗ ನಂಗೆ ಒಳ್ಳಿತು ಬಂದರ ಒಳ್ಳೆಯ ಸಾವು ಬಂದರ ಮತ್ತವಕ್ಕ ನಂಗೆ ಕೆಡುದಲು ಮಾಡಿದಲೆ ತಪ್ಪು ಮಾಡಿದಲೆ ಅವಕ್ಕೆ ಎದಾಲಿ ಕೊಡುಮೆಗೆ ಮಾಡಿದಲೆ ಅದೇ ನಂಗೆ ಮಾಡಿದ ಪೂರ ನಂಗೆ ಮರ್ಚಿ ನಂಗತ್ತ ಬಂದರ ಅತ್ತೆಂಬುದನ್ನ ನಂಗೆ ಅರ್ಧುಳಕು
ಅಕ್ಬರ್ ಎಂಬ ಒಂದು ರಾಜ ಇದ್ದ. ಒಂದು ರಾಜ, ಸರಿಯಾದ ಒಂದು ಒಳ್ಳೆಯ ರಾಜ. ತನ್ನ ಅರಣ್ಮನೆಯೊಳಗೆ ಬೀರ್ಬಾಲ್ ಎಂಬ ಒಂದು ಪುಲವರ್ ಎಂದೆಲ್ಲ ಬಂದು ತಾನು ಮದಿನುಟ್ಪ ವಾಯ್ದ ಪುಲವರ್ ಅಂತಿದ್ದಾರೆ. ಅತ್ತಮಕ್ಕೊಂದು ಅರಿವಾಳಿ ಪುಲವ ಇದ್ದ. ಈ ಅಕ್ಬರ್ಗ ಒಂದು ಸಂದೇಹ ಬಂದುಬಿಟ್ಟ. ಏನ ಸಂದೇಹ ಅಂದ್ರೆ, ಹಿಂದೂ ಮತದಾಗ நிறைய ಕೊಳ್ಗೆಗಳೆಲ್ಲ ಆಡದೆ, ಇತ್ತ ಇಬ್ಬದು ಇತ್ತ ವಾಡೋದು ಅತ್ಯಂತ ಆಡದೆ. ಸರಿ, ಇಲ್ಲಿ ಆಡೋ ಹತ್ತನೇ ಕೊಳ್ಗೆಯು ಒಂದು ಮುಖ್ಯವಾದ ಕೊಳ್ಗೆ ಏದು, ಅದನ್ನ ನೀ ಹೇಗೋದು ಮಾಡಿದ್ರವ ಒಂದು ಆ ಕೊಳ್ಗೆ ಬಂದು ನೀ ಹೇಗೋ ಕೊಳ್ಗೆ ಒಂದು ಪೂರ್ಣಮಾನ ಒಂದು ಕೊಳ್ಗೆ ಆಡೋದು, ಅದತ್ತ ಉಣ್ಮೆ ಅತ್ಯಂತ ಆಡೋದು. ಆಲೆ ಬಂದು ಅದು ಉಣ್ಮೆಯ ಎಂಬುದನ್ನ ಬಂದು ನಾ ಅರಬದು ಅತ್ಯಂದು ರಾಜ ಪೀರ್ಬಾಲ್ ಸರ್ ಹೇಗ್ಯಾರ. ಪೀರ್ಬಾಲ್ ಹೇಗ್ಯಾರಾಗ ಅದಕ್ಕೆ ಬದಲು ಏನಾಗ್ಯಾರ ಅಂದ್ರೆ, ಹಿಂದೂ ಮತದೋಗ ಆಡೋ ಹತ್ತನೇ ಕೊಳ್ಗೆಗೂ ಒಂದು ಅಡಿப்படையான ಕೊಳ್ಗೆ ಏದು ಅಂದ್ರೆ, ನೀ ಮತ್ತವಕ್ಕ ಏನ ಮಾಡ್ರಿಯೋ ಅದುವೇ ನಿನಗ ತಿರುಂಬಿ ಬಂದರ. ಅದುತ್ತ ಹಿಂದೂ ಮತದ ಕೊಳ್ಗೆ ಅಡಿப்படை ಕೊಳ್ಗೆ ತಿಂದಾರ. ಸರಿ, ಇದನ್ನ ನಾ ಆಗ ಅಕ್ಬರ್ ಏನಾಯ್ತು ಅಂದ್ರೆ, ಸರಿ ಇದನ್ನ ನಾ ಬಂದು ನಿನಗ ಮಾಡ್ನೆ. ಈಗ ನೀ ಏನಂತೀನಿ, ಹಿಂದೂ ಮತ ಕೊಳ್ಗೆ ಏನ ನಂಗ ಮತ್ತವಕ್ಕ ಏನ ಮಾಡ್ನವ ಅದತ್ತ ನಂಗ ತಿರುಕಿ ಬಂದರ ಅಂತ ಹೇಗಿರ್ತಾನೆ. ಈಗ ನಾ ಅದನ್ನ ಮಾಡ್ನೆ ತಿಂದು ಆ ಬೀರ್ಬಾಲ್ ಏನ ಮಾಡ್ತದಲ್ಲ, ತನ್ನ ಕೆನ್ನಿಯ ಒಂದು ಗೂಡು ಬುಟ್ಟ. ಬೀರ್ಬಾಲ್ಗೆ ಒಂದು ಹೇಗೋದು ಮುಡಿಲ್ಲ, ಒಂದು ಮಾಡೋದು ಏನ ರಾಜ ಇತ್ತ ಮಾಡ್ನಾತಿದ್ದು ನೇಹ ತಾನ ಬುದ್ಧಿಶಾಲಿ ಮನುಷ್ಯದಾಗ ಅತೇ ದಾರಂಗಲ್ ಸರ್ ಬಂದ. ಈ ಕಾವಲಾಳಿ ನಿದ್ದುಂಡ ಕಾವಲಾಳಿಯ ಕೆನ್ನಿಯ ನೋಡಿ ಒಂದು ಗೂಡು ಬುಟ್ಟ. ಕಾವಲಾಳಿಗೆ ಒಂದೇ ಆಶ್ಚರ್ಯ, ಏನು ಪೀರ್ಬಾಲ್ ಬಂದು ಏನ ಕೆನ್ನಿ ಊದುಬಿಟ್ಟತೆಂದು. ಆಗ ಪೀರ್ಬಾಲ್ ಏನಾಯ್ತಿದ್ದು, ಇದು ಒಂದು ಗೇಮ್, ಇದೊಂದು ನಲವಾಟ. ರಾಜ ಏನಾಗ ಈಗತ ಏಯ್ತಂದ, ನೀ ಹೋಗಿ ದಾರ್ದಾರ್ವ ಮೊದಲು ಕಂಡ್ರಿಯೋ ಅವಕರ ಕೆನ್ನಿಯೇ ಹೂವುದು, ಇದತ್ತ ನಲಸಾಟ ಅತ್ಯಂದ. ಇಮ್ಮ ಕಾವಲಾಳಿ ಹೋದ ಮೊದಲು ಕಂಡ ಹೋದೈತೆ ಮಗ ಅರಣ್ಮನೆಗೆ ಎಲ್ಲಾಗೂ ಗೇಮ್ ನಲವ ಆಟವ ನಲ್ದುಂಡಿದ್ರು. ಸಂತ ಇಟ್ಟ ತಿಂದು ಅಕ್ಬರ್ ರಾಜನವಕ ತನ್ನ ಜೋಲಿಯೆಲ್ಲವ ಬಿರುಕಿ ಬೆಡ್ರೂಮ್ಗೆ ಬಂದ. ಪಳ್ಳಿಯರಗೆ ಬಂದ ಅದೇ ಕಣ್ಣ ಮುಚ್ಚಿ ಅದೇನು ವಾಸನೆ ಮಾಡಿದ್ದ. ತನ್ನ ಹೆಂಡ್ರು ಬಂದಕ್ಕ ಏನು ಮಾಡಿದ್ರು, ಅಕ್ಬರ್ನ ಕೆನ್ನಿ ಒಂದು ಗೂಡು ಬುಟ್ಟ. ಎದ್ದಮ್ಮ ದಾರ ಎಣ್ಣೆ ಹೋದ್ರದು ಹೊರಚದಾಗ ಎದ್ದು ನೋಡ್ಲೆ ಎಮ್ಮತಿ ಊದಿಯ ಎಣ್ಣೆನಾಗ ಊದೈತೆಂದ. ಅವೇ ಸ್ವಾಮಿ ನಿಂಗೆ ಅರೀರಾ ಇಂದು ಒರುಕುದು ಅಂದ ಈ ನಲವಾಟದ ನಂಗೆ ಅರಣ್ಮನೆ ಪೂರ ನಡೆದೆ. ನಂಗೆ ದಾರವ ಮೊದಲು ನೋಡ್ನವ ಅವಕರ ಹೂವುದು, ಅದತ್ತ ಈ ನಲವಾಟ ಅತ್ತೇನಿತ್ತು. ಅಕ್ಬರ್ಗ ಬೆಳಗಿಟ್ಟ. ಮರುಜನ ರಾಜಸಭೆಗ ಅರಣ್ಮನೆಗ ಬಂದು ಪೀರ್ಬಾಲ ಕುರ್ಚಿತು. ಪೀರ್ಬಾಲ ಕುರ್ಚಿ, ನೀ ಹೇಗಿದ್ದು ಅತ್ತನೇ ಉಣ್ಮೆ, ಇದು ನನಗೆ ನಡೆದ. ನಾನೆನ್ನೆ ಬಂದು ನಿನಗೊಂದು ತಂದೆ, ಅದು ತಿರುಗಿ ಸಂಧಿಯೋಗ ಎನಗವೇ ತಿರುಗಿ ಬಂದುಬಿಟ್ಟ ಅತ್ಯಂದ ಐತು ಮತ್ತೆ ಮಗ ನಂಗ ಮತ್ತವಕ್ಕ ನಂಗೆ ಏನ ಮಾಡನವೋ ಅದು ನಂಗ ತಿರುಗಿ ನಂಗಗವೇ ಬಂದರ ಅತ್ತೆಂಬುದನ್ನ ಅರ್ದು. ನಂಗ ಒಳ್ಳಿತ್ತು ಮಾಡ್ಲೆ ನಂಗ ಒಳ್ಳಿತ್ತು ಬಂದರ, ನಂಗ ಕೆಟ್ಟದು ಮಾಡ್ಲೆ ನಂಗ ಕೆಟ್ಟದತ್ತ ಬಂದರ.